ಮಧ್ಯ ಕರ್ನಾಟಕ ಕಾಶಿ ಎಂದು ಪ್ರಸಿದ್ಧ ಪಡೆದಿರುವ ಹರಿಹರ ನಗರ ಕ್ಷೇತ್ರಪಾಲ ಶ್ರೀ ಹರಿಹರೇಶ್ವರ ದೇವಾಲಯದ ಸಮೀಪ ಹರಿಯುತ್ತಿರುವ ತುಂಗಾಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರ ಪ್ರಮುಖ ಆಕರ್ಷಣಾ ಕೇಂದ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ನದಿಯ ನೀರು ಹರಿವು ಹೆಚ್ಚಿರುವ ಕಾರಣ ಯಾವುದೇ ಸಾಹಸಕ್ಕೆ ಮುಂದಾಗದೆ ಮಕ್ಕಳ ಮೇಲೆ ವಿಶೇಷ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಜಿಲ್ಲಾಡಳಿತ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ವರದಿ ಶೇಖ್ ಫೈಜಲ್, ವಾರ್ತಾ ಮಾಧ್ಯಮ, ಹರಿಹರ. ಏನು ನಾವು ಒಂದು 2-3 ದಿವಸದಿಂದ ನೋಡಿದ್ವಿ. ಹರಿಹರದ ಒಂದು ತುಂಗಭದ್ರಾ ನದಿಯಲ್ಲಿ ಬೇರೆ ಕಲ್ಲು ಕಾಣ್ತಾ ಇದ್ವು. ಇವತ್ತೇನೋ ಭಗವಂತನ ಆಶೀರ್ವಾದದಿಂದ ಸ್ವಾಮಿ ಹರಿಹರೇಶ್ವರ ಹಾಗೂ ರಾಘವೇಂದ್ರ ಸ್ವಾಮಿ ಕೃಪಾ ಕಟಾಕ್ಷಿಂದ ಇವತ್ತು ಹರಿಹರದ ಹೊಳೆ ಅಂತಕ್ಕಂಥ ತುಂಬಿ ಹರಿತಾ ಇದೆ. ಇದು ನೋಡಲು ಇವತ್ತು ಸಾಕಷ್ಟು ಜನ ನಮ್ಮ ಹರಿಹರದ ನಾಗರಿಕರು ಬರ್ತಾ ಇದ್ದಾರೆ. ಬರೋ ಸಂದರ್ಭದಲ್ಲಿ ಮಕ್ಕಳೆಲ್ಲ ನಿಮ್ಮ ಜೊತೆಗೆ ಬರ್ತಾರೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಆ ಜೊತೆಗೆ ಎಲ್ಲೆಲ್ಲ ಕೆಲಸ ಬ್ಯಾರಿಕೇಡ್ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಆಮೇಲೆ ಇವು ಹೋಮ್ ಗಾರ್ಡ್ಸನ್ನು ಯಾರಾದೊಂದು ಇಬ್ಬರನ್ನಾದ ಸಂಜೆ ಹೊತ್ತು, ಯಾಕಂದರೆ ಇಲ್ಲಿ ಭಾಳ ಜನ ಬರ್ತಿರೋದ್ರಿಂದ, ಯಾಕಂದರೆ ಜನರು ಹೊಳೆ ಬಂದು ನೋಡೋಕೆ ಬರ್ತಾನೆ ಇದ್ದಾರೆ. ಹಾಗೆ ಮಕ್ಕಳು ಮರಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಮೂಡಿಸೋಕ್ಕೋಸ್ಕರ ಒಂದಿಬ್ಬರು ಯಾರೋ ಹೋಮ್ ಗಾರ್ಡ್ಸ್ ಹಾಕಿ ಇನ್ನೂ ಅನುಕೂಲ ಆಗುತ್ತೆ. ಅದೇ ರೀತಿ ಈ ಒಂದು ನೀರು ಇವು ಶಿವಮೊಗ್ಗ ಆ ಕಡೆ ಎಲ್ಲ ಭದ್ರಾ ಮತ್ತು ತುಂಗಾ ಡ್ಯಾಮ್ ಅಂತಕ್ಕಂಥ ತುಂಬಿ ಹರಿತಿರೋದ್ರಿಂದ ಒಳಹರಿವು ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಹರಿಹರದ ಜನತೆ ಅಂತಕ್ಕಂಥದ್ದು ಈ ಒಂದು ನದಿಯ ನೀರನ್ನು ನೋಡೋದ ಮುಖಾಂತರ ಸಂತೋಷ ಪಡೋದ್ರ ಜೊತೆಗೇ ಈ ನೀರಿಂದ ಮುಂದಿನ ದಿನಗಳು ನಮಗೆ ಕುಡಿಯೋ ನೀರಿನ ಒಂದು ಅಭಾವ ತಪ್ಪುತ್ತೆ. ಯಾಕಪ್ಪ ಅಂದರೆ ಈ ನೀರನ್ನು ಶೇಖರಣೆ ಮಾಡುವಂಥ ಒಂದು ಕೆಲಸವನ್ನು ಸಂಬಂಧಪಟ್ಟಂಥ ಇಲಾಖೆಯರು ಮಾಡಿದರೆ ಜನರಿಗೆ ಕುಡಿಯೋ ನೀರಿನ ಅವಕಾಶ ಯಾವುದೇ ರೀತಿ ಒಂದು ಅಭಾವ ಅಂತ ಇರೋದಿಲ್ಲ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಒಂದು ಒತ್ತಾಯಿಸ್ತಾ ಇದ್ದೀವಿ. ಆತ್ಮೀಯರೇ, ಮತ್ತು ಇವತ್ತು ಹರಿಹರದ ತುಂಗಭದ್ರಾ ನದಿಗಳನ್ನು ಸುಮಾರು 6-8 ತಿಂಗಳ ಕಾಲ ಬರೆಯದಾದಂಥ ತುಂಗಭದ್ರಾ ನದಿ, ಎಲ್ಲರೂ ಕೂಡ ಈ ತುಂಗಭದ್ರಾ ನದಿ ನೋಡಿ ಕುಡಿಯೋ ನೀರಿನ ಈ ವರ್ಷ ಎಲ್ಲಿ ಸಂಪೂರ್ಣ ನಮಗೆ ಬರಗಾಲ ಬರುತ್ತೆ ಅಂತೇಳಿ ಒಂದು ಭಯವನ್ನು ಪಟ್ಟಂಥ ಸಾರ್ವಜನಿಕರು ಎಲ್ಲರೂ ಕೂಡ ಇದೊಂದು ಭಯವನ್ನು ತೊಡಗಿಸಿದಂಥ ತುಂಗಭದ್ರಾ ನದಿ ನೀರನ್ನು ಇವತ್ತು ತುಂಬಿ ಹರಿದು ಇವತ್ತು ಹರಿಹರ ತುಂಗಭದ್ರಾ ನದಿಯನ್ನು ನೋಡೋಂಗಾಗಿದೆ. ದಯಮಾಡಿ ಇವತ್ತೆಲ್ಲ ಇಲ್ಲಿ ಬರೋಂಥ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹೊಳೆ ನೋಡಲಿಕ್ಕೆ ಸುಮಾರು ಲಕ್ಷಾಂತರ ಜನ ಬರ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಒಂದು ರೋಡು ಮತ್ತು ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಬೇಕು. ಯಾಕಂದರೆ ಜನರು ನೀರು ಎಲ್ಲಿದೆಯಾ, ಎಷ್ಟು ಆಳ ಇದೆಯಾ ಅನ್ನೋದನ್ನು ಆ ಸ್ಥಳೀಕರಿಗೆ ಗೊತ್ತಾಗಲ್ಲ. ನೀರು ಬಂದಾಗೆ ಸುಮಾರು ತಳಗಡೆ ಇಳಿದುಬಿಟ್ಟು ಅದು ಒಳಗಡೆ ಏನು ತೊಂದರೆ ಆಗೋದು, ಅನಾಹುತ ಆಗೋದನ್ನು ಸಾರ್ವಜನಿಕರು ಹುಷಾರಾಗಿರಬೇಕು. ಯಾಕಂದರೆ ನೀರಿನ ಹರಿವು ಹೆಚ್ಚಿಗೆ ಬರ್ತಾ ಇದೆ. ಸುಮಾರು ಈಗ ಶಿವಮೊಗ್ಗದಿಂದ ಹಿಡಿದು ಹೊನ್ನಳ್ಳಿಯಲ್ಲೆಲ್ಲ ನೀರಿನ ಹರಿವು ಹೆಚ್ಚಿಗೆ ಆಗ್ತಿದೆ. ಈ ಭಾಗ ಎಲ್ಲ ಹೊಸಪೇಟೆ ಎಲ್ಲ ನೀರಿನ ಹರಿವು ಹೋಗ್ತಾ ಇದೆ. ಗುತ್ತೂರು ಕೂಡ ನೀರೆಲ್ಲ ಸುಮಾರು ಹೋಗ್ತಾ ಇದೆ. ಹಂಗಾಗಿಬಿಟ್ಟು ಸಾರ್ವಜನಿಕರು ಯಾವಾಗಲೂ ಇದು ನೀರಿನ ದಂಡಿ ಭಾಗದಲ್ಲಿ ಎಚ್ಚರಿಕೆ ಇರಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಮಾಡ್ತಿದೆ ಅಂತೇಳಿ. ಜೈ ಹಿಂದ್, ಜೈ ಕರ್ನಾಟಕ.